ಈ ರಾಮ್ ಸೇತು ಬಗ್ಗೆ ಇರುವಂತ ತಪ್ಪು ಕಲ್ಪನೆ ಏನು? ಸೊ ನಾವು ರಾಮಾಯಣದಲ್ಲಿ ನೋಡಿದಾಗ ನಾವು ಸೀರಿಯಲ್ಗಳಲ್ಲಿ ನೋಡೋದು ಏನಂದರೆ ರಾಮಸೇತು ಕಟ್ಟೋದಕ್ಕೆ ವಾನರ ಸೈನ್ಯ ಎಲ್ಲ ಕಲ್ಲುಗಳನ್ನ ತೊಗೊಂಡ್ರು, ರಾಮ ಅಂತ ಬರೆದ್ರು, ಆ ಕಲ್ಲನ್ನು ಹಾಕಿದ್ದಕ್ಕೆ ನೀರ ಮೇಲೆ ತೇಲ್ತು ಅಂತ. ಅದಕ್ಕೆ ಅದನ್ನು ಕಲ್ಪನೆ ಅಂತ ಎಲ್ಲರೂ ಕರೆಯೋದು. ಇಲ್ಲ, ಅದು ಕಲ್ಪನೆ, ಅದು ಆ್ಯಡಮ್ಸ್ ಬ್ರಿಡ್ಜ್, ಅದು ರಾಮಸೇತು ಅಲ್ಲ, ಅಥವಾ ನ್ಯಾಚುರಲಿ ಫಾರ್ಮ್ ಆಗಿರೋದು ಅದು, ಆ ಥರ ಎಲ್ಲ ಹೇಳೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ನಿಮ್ಮ ಡಿಸ್ಕ್ರಿಪ್ಷನ್ಗೆ ಮ್ಯಾಚೇ ಆಗಲ್ವಲ್ಲ, ಅದು ಕಲ್ಲು ಹೆಂಗೆ ತೇಲಕ್ಕೆ ಸಾಧ್ಯ ಆ ಥರ ಅಂತ. ಅಲ್ಲಿ ನೋಡಿದ್ರೆ ರಾಮಸೇತುವಲ್ಲಿ ಕಲ್ಲು ತೇಲ್ತಿಲ್ಲ, ಅದು ಅದನ್ನು ಆ್ಯಕ್ಚುಲಾಗಿ ಬ್ರಿಡ್ಜ್ನ ಬಿಲ್ಡ್ ಮಾಡಿರೋದು ಅದು. ಅದಕ್ಕೆ ನಾನು ಮುಂಚೆ ಹೇಳಿದ್ದು ಮೂಲ ವಾಲ್ಮೀಕಿ ರಾಮಾಯಣ ಓದಬೇಕು ಅಂತ. ಅದರಲ್ಲಿ ಈ ಥರ ರಾಮನ ಹೆಸರು ಬರೆದು ಕಲ್ಲು ತೇಲ್ತು ಅಂತ ಇಲ್ಲ. ನಮಗೆ ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ರಾಮ ಅಂತ ಕಲ್ಲ ಮೇಲೆ ಬರೆದ್ಬಿಟ್ಟು ಆ ಕಲ್ಲ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಸಾಧ್ಯನಾ ವಾನರ ಸೈನ್ಯಕ್ಕೆ? ಸಾಧ್ಯ ಇಲ್ಲ. ಅದರಲ್ಲೇ ಅದು ನಮಗೆ ತಪ್ಪು ಅಂತ ಗೊತ್ತಾಗಬೇಕು. ಅದು ಇಮೋಷ್ನಲ್ ಆಗಿ ರಾಮನ ನಾಮಕ್ಕೆ ಭಾವ ಬರಲಿ ಅಂತ ಅದನ್ನು ಆ ಥರ ಕತೆಗಳನ್ನ ಹೇಳೋದಕ್ಕೆ ಶುರು ಮಾಡಿರೋದು.